ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ IPL 2026 ಮುಗಿದಂಗಾಯಿತು. RCB ಗೆದ್ದಾಯಿತು. ಅದು ಸತತ 2 ಪಂದ್ಯಗಳ ಫೈನಲ್ನಲ್ಲಿ ಈ ರೀತಿ ಹಿಂದೆ ಮಾಡಿದಂಥವು 2 ಟೀಮ್ಗಳು. ಇದು 3ನೇ ತಂಡ. ವಿಶೇಷವಾಗಿ CSK, ಚೆನ್ನೈ ಸೂಪರ್ ಕಿಂಗ್, ಮತ್ತೊಂದು ನಮ್ಮ ಮುಂಬೈ ಇಂಡಿಯನ್ಸ್ ಈ ಸಾಧನೆ ಮಾಡಿದರು. ಆದರೆ ಇವತ್ತು ಆ ಸಾಧನೆಯನ್ನು ಬ್ರೇಕ್ ಮಾಡಿ ನಮ್ಮ ಈ ರಾಯಲ್ ಚಾಲೆಂಜರ್ಸ್ ಪಡೆದದ್ದು ಇವತ್ತು ಗಮನಾರ್ಹ ದೊಡ್ಡ ಸಾಧನೆ. ಅದರಲ್ಲೂ ಮುಖ್ಯವಾಗಿ ಈ ಪಂದ್ಯದಲ್ಲಿ ಕೊನೆಯವರೆಗೂ ಆರಂಭದಿಂದ ಬಂದು ಕೊನೆಯವರೆಗೂ ನಿಂತು ಗೆಲ್ಲುವುದು ಕಾರಣಕರ್ತರಾದಂಥವರು ವಿರಾಟ್ ಕೊಹ್ಲಿ. ಇನ್ನೂ ತಮ್ಮ ಇಳಿಯ ವಯಸ್ಸಿನಲ್ಲಿ, ಕ್ರಿಕೆಟ್ ರಂಗದಲ್ಲಿ ಇಳಿ ವಯಸ್ಸವ್ರದ್ದು, ಅಲ್ಲಿ ತಮ್ಮ 2020 ಶಕ್ತಿಯನ್ನು ತೋರಿಸಿದ್ದಾರೆ. ಹೇಗೆ ಆಡಬೇಕು, ಹೇಗೆ ಗೆಲ್ಲಬೇಕು, ಮೊದಲನೇದಾಗಿ ಯಾವ ರೀತಿಯಾಗಿ ತಮ್ಮ ಎದುರಾಳಿಗಳನ್ನ ಕಡಿಮೆ ಸ್ಕೋರಿಗೆ ಕಟ್ಟಿ ಹಾಕಬೇಕು ಅನ್ನುವಂಥ ದಿಶೆಯಲ್ಲಿ ಒಂದು ಅನುಭವದ ನಿಟ್ಟಿನಲ್ಲಿ ಸಲಹೆ ಕೊಡ್ತಾ ಮಾರ್ಗದರ್ಶನವಾಗಿ ಬಂದಂಥ ಕೊನೆಯಲ್ಲಿ ನಿಂತು ಆಡಿದಂಥದ್ದು ಭಾಳ ಮಹತ್ವದ್ದು. ಗೆದ್ದಿದ್ದಾರೆ, ಇವತ್ತು ಖುಷಿ ಪಡ್ತಾ ಇದ್ದಾರೆ. RCB ಮತ್ತು ಅವ್ರ ಫ್ಯಾನ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆಗೂ RCB ಫ್ಯಾನ್ಗಳು ಇವತ್ತು ಬೆಳೆದು ನಿಂತುಬಿಟ್ಟಿದ್ದಾರೆ. RCB ಎಲ್ಲಿ ನೋಡಿದ್ರು RCB ಇನ್ನೊಂದು ರೀತಿಯಿಂದ ಇಂಟರ್ನ್ಯಾಷನಲ್ ಪಂದ್ಯ ಏನಪ್ಪ ಇದು ಅನ್ನೋಷ್ಟರ ಮಟ್ಟಿಗೆ ಬೆಳೆದಿದ್ಬಿಟ್ಟದು ಇವತ್ತು. ನಿಜವಾಗಿ ಇದು ಖುಷಿ ಪಡುವಂಥ ವಿಷಯ. ರಾಯಲ್ ಚಾಲೆಂಜರ್ಸ್ ಕೊನೆಗೂ ನಮ್ಮ ಗುಜರಾತ್ ಟೈಟನ್ಸನ್ನು ಸೋಲಿಸಿದ್ದಾರೆ. ಗುಜರಾತ್ ಟೈಟನ್ಸಲ್ಲೂ ಏನು ಸಾಮಾನ್ಯರಿಲ್ಲ, ದಿಗ್ಗಜ ಆಟಗಾರರಲ್ಲೂ ವಿಶೇಷವಾಗಿ ಸುದರ್ಶನ್ ಆಗಿರ್ಬೋದು, ಗೆಲ್ ಆಗಿರ್ಬೋದು, ನಿಶಾಂತ್ ಅವರಾಗಿರ್ಬೋದು, ಇನ್ನುಳಿದ ಆಟಗಾರರಾಗಿರ್ಬೋದು, ಭಾಳ ಒಳ್ಳೆಯ ಆಟಗಾರ. ಯಾಕೂ ಇರೋ ನಿನ್ನೆ ಅವ್ರ ಸಮಯ ಕೈ ಕೊಟ್ಟು ಹೋಗ್ಬಿಡ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಥವಾ ಮಾನಸಿಕ ಅಧೈರ್ಯ ಅವ್ರನ್ನ ಕಾಡ್ತೋ ಏನೋ ಆಗಲಿ, ಮುಖ್ಯವಾಗಿ ಅವ್ರು ಆಡಬೇಕಾಗಿದ್ದು ಆಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಸಹಜವಾಗಿ ಅನ್ನಿಸ್ತದೆ ನಿನ್ನೆ ಇವ್ರ ಮ್ಯಾಚ್ ಇರಲಿಲ್ಲ ಅಂತೇಳಿ. ಯಾಕಂದ್ರೆ ಬಟ್ಲರ್ ಅವರು ಸಹಿತ ನೀನು ಸರಿಯಾಗಿ ಆಡಲಿಲ್ಲ ಅನ್ನುವಂಥ ಮಾತುಗಳು. ಒಟ್ಟಾರೆಯಾಗಿ ನಿನ್ನೆ ಗುಜರಾತ್ ಟೈಟನ್ಸು ಬ್ಯಾಟಿಂಗಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು ಅಂತ. ಇವತ್ತು ಗೆಲ್ಲುವ ಸ್ಕೋರೆಲ್ಲ ಮಿನಿಮಮ್ 220, 225 ಮುಂದೆ ಆಗಿರ್ಬೇಕು ಮೊದಲು ಬ್ಯಾಟ್ ಮಾಡಿದರೆ. ಯಾಕಂದ್ರೆ 2ನೇ ಬ್ಯಾಟ್ ಮಾಡೋರಿಗೆ ಪ್ರೆಷರ್ ಆಗೋಸ್ಕರವಾಗಿ, ಆದರೆ ಅದು ಆಗಲಿಲ್ಲ. ಕೇವಲ 155 ರನ್. ನಾವು ಕೇವಲ ಇವತ್ತು ಅಂತ ಇದ್ದೀವಿ. ಯಾಕಂತಂದ್ರೆ 8 ವಿಕೆಟಿಗೆ 155 ರನ್ ಗಳಿಸಿದ್ದು 2020 ದೊಡ್ಡದು ಅನಿಸಿದ್ರು. ಆದರೆ ಇವತ್ತು ಬೆಳೀತಿರುವಂಥ ಆಟಗಳು ನೋಡಿದಾಗ, ಇವತ್ತಿನ ಪ್ರತಿಯೊಂದು ಟೀಮ್ಗಳು ನೋಡಿದಾಗ ಹೆಚ್ಚು ಕಡಿಮೆ 220 ಮೇಲ್ಪಟ್ಟಿದ್ದಂಥವ್ರು ಗೆಲ್ತಾ ಇದ್ದಾರೆ ವಿನ ಉಳಿದವ್ರಿಗೆ ಅದು ಅವಕಾಶ ಸಿಗ್ತಾ ಇಲ್ಲ ಅನ್ನೋದು. ಫಸ್ಟ್ 220 ಮೇಲ್ಪಟ್ಟು ಯಾರು ಮಾಡ್ತಾರೆ ಅವ್ರು ಗೆಲ್ಲುವ ಅವಕಾಶಗಳು ಹೆಚ್ಚು. ಯಾರು 200 ಎಡಬಲ ಅಥವಾ 200 ಕಡಿಮೆ ಮಾಡ್ತಾರೆ, ಹೆಚ್ಚು ಕಡಿಮೆ ಸೋಲೋದು ಗ್ಯಾರಂಟಿ ಅನ್ನುವಂಥ ವಾತಾವರಣ ಇತ್ತು. ಅದೇ ರೀತಿಯಾಗಿ ಕೊನೆ ಪಂದ್ಯದಲ್ಲೇ 155 ಹೊಡೆದ ನಾವು ಸೋತಿದ್ದೀವಪ್ಪ ಅನ್ನೋದು ಆರಂಭದಲ್ಲೇ ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದನ್ನು ಗಿಲ್ ಟೀಮ್ ಮಾಡಿದ್ದರಿಂದಾಗಿ. ಮತ್ತು ಗಿಲ್ ಟೀಮ್ ಅಪೇಕ್ಷೆ ಅಂತ ನೀನು ಆಡಲಿಲ್ಲ. ಬ್ಯಾಟ್ಸ್ಮನ್ಸ್ ಬಾಲ್ಗಳು ತಮ್ಮ ಕೆಲಸ ಮಾಡಿದ್ದಾರೆ, ಇಲ್ಲಂತಲ್ಲ. ಆದರೆ ಬ್ಯಾಟ್ಸ್ಮನ್ಸ್ ಒಂದು ಚಲೋ ಸ್ಕೋರ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು ಮಿನಿಮಮ್ 200 ಎಡಬಲ ಮಾಡಿದ್ರೆ ಅವ್ರು ಫೈಟ್ ಮಾಡ್ತಿದ್ರು. ನಾವು ಒಳ್ಳೆ ಬಾಲರ್ಸ್ ಇದ್ರು ಅಲ್ಲಿ ನಮ್ಮ ಗುಜರಾತ್ ಟೈಟನ್ಸಲ್ಲೇ. ಒಂದು ಸಮತೋಲನದ ಇದಾಗಿತ್ತು, ಟೀಮ್ ಆಗಿತ್ತು. ಈ ಮೊದಲು ಇದನ್ನು ಮಾತಾಡಿದ್ದದ. ಯಾಕಂದರೆ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಅದರ ಫೀಲ್ಡಿಂಗದಲ್ಲಿ ಸ್ವಲ್ಪ ವೀಕ್ ಇತ್ತು ಅನ್ನೋದು ಮಾತಾಡಿದ್ದೀವಿ. ಆದರೆ ನಿನ್ನೆ ಆಟದಲ್ಲಿ ಏನಾಯ್ತಪ್ಪ ಅಂದ್ರೆ ಬ್ಯಾಟಿಂಗ್ ವೀಕ್ ಆಗಿಬಿಡ್ತು. ಆಡಬೇಕಾದಂಥವ್ರು ಆಡಲಿಲ್ಲ. ಹೀಗಾಗಿ ಗಿಲ್ಲನ್ನು ಸ್ವತಃ ಆಡಲಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಯಾರು ಕ್ಯಾಪ್ಟನ್ ಇದ್ದರು, ಆ ಕ್ಯಾಪ್ಟನ್ ಸರಿಯಾಗಿ ಆಡಲಿಲ್ಲ ನಿನ್ನೆ ಮ್ಯಾಚನ್ನು. ಹೀಗಾಗಿ ಸೋಲುವಂಥ ಅನಿವಾರ್ಯತೆ ಬಂದುಬಿಡ್ತು. ಜೊತೆ ಸುದರ್ಶನವೂ ಚೆನ್ನಾಗಿ ಆಡಲಿಲ್ಲ, ಬಾಲಿಂಗ್ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾವು. ಒಟ್ಟಿನಲ್ಲಿ ಯಾವುದೋ ಒಂದಾಯಿತು. ಆದರೆ 2ನೇ ಇನ್ನಿಂಗ್ಸ್ ಆದಾಗ RCB ಸ್ಟಾರ್ಟ್ ಮಾಡಿದಾಗ ಇವ್ರದ್ದು ಆರಾಮ ಅಂತ ಚೆನ್ನಾಗಿರಲಿಲ್ಲ. ಯಾಕೋ ವಿಕೆಟ್ ಮೇಲೆ ಬಿದ್ದು ಫಸ್ಟ್ ವಿಕೆಟೇನೋ
ಒಳ್ಳೆ ರನ್ನನ್ನು ಹೊಡೆದ್ರು, ಬಟ್ ಜಲ್ದಿ ಹೋಗ್ಬಿಟ್ರು. ನಂತರ 2-3 ವಿಕೆಟ್ ಜಲ್ದಿ ಹೋಗ್ಬಿಟ್ರು. ಇಂಥ ಪ್ರಸಂಗದಲ್ಲಿ ಒಂದು ರೀತಿ ಆಪತ್ತದ ಸಮಯ ಇದ್ದಾಗ ನಮ್ಮ ಕೊಹ್ಲಿಯವರು ಕೊನೆಯಲ್ಲಿ ನಿಂತು 75 ಹೊಡೆದು ಅಜೇಯರಾಗಿ ಹೊಡೆದು ಗೆಲುವು ತೊಗೊಂಬಂದಿದ್ದು ಬೆಂಗಳೂರಿಗೆ ಖುಷಿ ಕೊಡುವಂಥ ವಿಷಯ. ಒಟ್ಟಾರೆಯಾಗಿ ಇಡೀ ಒಂದು ಟೂರ್ನಮೆಂಟನ್ನು ನೋಡಿದಾಗ ವಿಶೇಷವಾಗಿ ಸಮತೋಲನದಿಂದ ಫಸ್ಟ್ ಇದ್ದಂಥ GT ಗುಜರಾತ್ ಟೈಟನ್ಸ್ ಜೊತೆಗೆ ತನ್ನ ಫೈಟನ್ನು ಮುಂದುವರಿಸಿಕೊಂಡು ಗೆಲ್ತಾನೋ ಮತ್ತೇನೋ ಮಾಡಿದ್ರೆ ಅವ್ನು ಸೋಲು ಆಗಿದಾವಿಲ್ಲ ಅಂತಲ್ಲ, ಆದರೆ ಗೆಲ್ಲುವ ಒಂದು ಪಟ್ಟಣ ಇಲ್ಲದ ಕೊನೆಗಳಿಂದ ಗೆಲ್ಲಿಸಿದ್ದ. ಅದರಲ್ಲೂ ವಿರಾಟ್ ಕೊಹ್ಲಿ ಅದು ಕಾರಣೀಕರ್ತರಾಗಿದ್ದ. 150 ಬಂದಿದ್ದಾಗ ಸಿಕ್ಸರ್ ಹೊಡೆದಂತ ತಳಂದು ಮಾಡ್ಕೊಂಡಿದ್ದ. ಇವೆಲ್ಲವೂ ಸ್ಮರಣೀಯ. ಒಟ್ಟಲ್ಲೇ ನಿನ್ನೆ ಗೆದ್ದಂಥ RCB ಗೆಲುವ RCBಗೆ ಅಷ್ಟೇ ಅಲ್ಲ, ಇಡೀ ಕನ್ನಡಿಗರು. ಇತ್ತೀಚಿನಿಂದಲೂ ಈ IPL ಸ್ಟಾರ್ಟ್ ಆದಮೇಲೆ, ವಿಶೇಷವಾಗಿ IPL 2008ರಿಂದ ಸ್ಟಾರ್ಟ್ ಆಗ್ತದೆ. ಮೊದಲಿದ್ದು ರಾಜಸ್ಥಾನ್ ಏನಪ್ಪ ಅಂದ್ರೆ ರಾಯಲ್ಸ್ ಇದನ್ನು ಗೆದ್ದಿರ್ತಾರೆ. ಇದು ನಿಮಗೆ ನೆನಪಿರಲಿ ಅಂತ 2008ರಲ್ಲೇ. ಅದರ ನಂತರ ಮತ್ತೆ ಶುರು ಆಗ್ತದೆ. ಆದರೆ ಇದ್ರೆ ಆ ಸಮಯದಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದರು. ಇನ್ನು 2009ರಲ್ಲೇ ಡೆಕ್ಕನ್ ಚಾರ್ಜಸ್ ಅಂತಿದ್ರು, ಅವ್ರು ಹೊಡಿತಾರೆ ರಾಯಲ್ ಚಾಲೆಂಜರ್ಸ್ ವಿರುದ್ಧ. ಅದ ನಂತರ ಹಿಂಗೆ ಬರ್ತದೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 2006 ತನಕ 19 ಮ್ಯಾಚ್ ಆಗಿದ್ದಾವೆ. ಆ ಒಂದು 19 ಮ್ಯಾಚ್ಗಳಲ್ಲಿ 2 ಮ್ಯಾಚ್ಗಳು ಇವತ್ತು ಈ 18 ಮತ್ತು 19 ಮ್ಯಾಚನ್ನು ಇವತ್ತು ರಾಯಲ್ ಚಾಲೆಂಜರ್ಸ್ ಗೆದ್ದ ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಸಲ ಏನಾಗ್ತದೆ ಮುಂದೆ ನೋಡೋಣ ಅದನ್ನು. ಬಟ್ ಆ ಸಮಯದಲ್ಲಿ ಯಾಕಂದ್ರೆ ಈ 2020ಯಲ್ಲಿ ಯಾರು ಯಾವಾಗ ಹೀರೋ ಆಗ್ತಾರೋ ಯಾರು ಜೀರೋ ಆಗ್ತಾರೋ ಗೊತ್ತಿಲ್ಲ. ಯಾಕಂದರೆ 5 ಸಲ ಕಪ್ ಗೆದ್ದಂಥವ್ರು ಇವತ್ತು ಈ ಒಂದು ಸೆಮಿಫೈನಲ್ ತನಕ ಟಾಪ್ 4ರಲ್ಲಿ ಬರಲಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ಉದಾಹರಣೆ ನಿಮ್ಗೆ ಗೊತ್ತದ, ಚೆನ್ನೈ ಸೂಪರ್ ಕಿಂಗ್ ಆಗಿರ್ಬೋದು ಮತ್ತು ನಮ್ಮ MI ಮುಂಬೈ ಇಂಡಿಯನ್ಸ್ ಆಗಿರ್ಬೋದು. ಇವೆಲ್ಲವನ್ನು ಗಮನಿಸಿದಾಗ ಈ 2020 ಏನಪ್ಪ ಅಂದ್ರೆ ಒಬ್ಬರು ಹಿಡಿತಕ್ಕೆ ಸಿಗಲಾರಂಥದ್ದು. ಯಾವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವರು ಗೆಲ್ಲುವಂಥದ್ದು ಮತ್ತೊಮ್ಮೆ ಪ್ರೂವ್ ಮಾಡಿದ್ದು. ಇಂಥ ಒಂದು ಅನಿಶ್ಚಿತ ಆದಂಥ ಈ ಆಟದಲ್ಲೇ ಇವತ್ತು 2ನೇ ಸಲ ಗೆದ್ದ ರಾಯಲ್ ಚಾಲೆಂಜರ್ಸು ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡ್ ಎಲ್ಲರಿಗೂ ಉಳಿತದೆ ಗೊತ್ತಿಲ್ಲ. ಯಾಕಂದರೆ ರೆಕಾರ್ಡ್ ಇರೋದು ಇನ್ನೊಂದು ರೆಕಾರ್ಡ್ ಬರುವವರೆಗೆ ಅಂತ. ಹೌದಪ್ಪ, ಆ ಬರುವವರೆಗೆ ಮಾತ್ರ ಒಂದು ಒಳ್ಳೆಯ ಹೆಸರಲ್ಲಿ ಇರ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ನಿನ್ನೆ ನಡೆದಂಥ ಮ್ಯಾಚ್ನಲ್ಲೇ ರಾಯಲ್ ಚಾಲೆಂಜರ್ಸ್ ಅವರು ವಿಶೇಷವಾಗಿ 5 ವಿಕೆಟ್ಗಳಿಂದ ಗೆದ್ದಿದ್ದು ಒಂದು ರಿಮಾರ್ಕೆಬಲ್ ವಿಷಯ. ಅದೇ ಕಾಲಕ್ಕೆ ನಮ್ಮ GT ಗುಜರಾತ್ ಟೈಟನ್ಸ್ ಅವರು ಯಾವ ಪ್ರಮಾಣದ ಹೋರಾಟ ಮಾಡಬೇಕಾಗಿತ್ತು ಫೈನಲ್ದಲ್ಲಿ, ಅದು ಆಗದೆ ಹೋದಿದ್ದನ್ನು ಗಮನಿಸಬೇಕಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆರಂಭದ ವಿಕೆಟ್ಗಳನ್ನು ಬಿದ್ದು ನಡಕ್ಕೆ 1-2 ಆದಮೇಲೆ ಬಟ್ ಅದನ್ನು ತಲೆ ಹಿಡ್ಕೊಂಡು ಕೊನೆಯವರೆಗೆ ಚೇಸ್ ಮಾಡಿ ಗೆಲ್ಲಿಸ್ಕೊಟ್ಟಂಥ ಕೀರ್ತಿ ಅನ್ನೋದು ಸಲ್ಲಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಆಗಿರಬೇಕು. ಅತಿ ಹೆಚ್ಚು ರನ್ ಹೊಡೆದವ್ರು ಇದ್ದಾರೆ. ಮತ್ತು ಜೊತೆಗೆ ಹೊಡೆದಷ್ಟೇ ಅಲ್ಲ, ಇಡೀ ಟೀಮನ್ನು ಗೆಲುವಿನ ತೊಗೊಂಡೋಗಿದ್ದಾರೆ. ಹೆಚ್ಚು ಸ್ಕೋರ್ ಮಾಡೋಕ್ಕಿಂತಲೂ ಹೆಚ್ಚು ಗೆಲ್ಲೋದು ಭಾಳ ಮುಖ್ಯ ಇರ್ತದೆ. ಗೆಲ್ಲುವಂಥ ಸಾಧಿಸಿದ್ದಾರೆ. ಹೀಗಾಗಿ ಈ ಒಂದು ರಾಯಲ್ ಚಾಲೆಂಜರ್ಸ್ ಏನು ಮಾಡಿದಂಥ ಗೆಲುವದ ಬಹಳ ಕಾಲದವರೆಗೆ ಉಳಿಯುವಂಥದ್ದು. ಸಪೋಸ್ ಏನಾದರೂ ಮುಂದಿನ ಸೀಸನ್ದಲ್ಲಿ ಅದು ಹೊಡೆದ್ರೆ ಅದು ಇನ್ನಷ್ಟು ಎದುರಿಗೆ ಹೋಗೋ ಸಾಧ್ಯತೆ ಅವ್ರು ನೋಡೋಣ ಆ ಸಮಯದಲ್ಲಿ ಏನಾಗ್ತದೆ ಅಂತೇಳಿ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ಕ್ರಿಕೆಟ್ ಆಟ ಒಬ್ಬರ ಕೈಯಲ್ಲಿ ಉಳಿಲಾರದಂಥದ್ದು, ಯಾರದೇ ವ್ಯಕ್ತಿಯಲ್ಲಿ ಅದು ಆ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನೋದು ಈಗಾಗಲೇ ನಾವು ನೋಡ್ತಾ ಬಂದಿದ್ದೀವಿ. ಒಟ್ಟಿನಲ್ಲಿ ಈ ರಾಯಲ್ ಚಾಲೆಂಜರ್ಸ್ ಅವರ ಗೆದ್ದಿದ್ದ ಬರೀ ರಿಮಾರ್ಕಬಲ್ ಮಾತ್ರ ಅಲ್ಲ, ಇಡೀ ಕನ್ನಡಿಗರ ಹೆಮ್ಮೆ ವಿಷಯ ಆಗಿದೆ. ಇವತ್ತು ಇಡೀ ರಾಜ್ಯ ತುಂಬ ಇದರದ್ದು ಚರ್ಚೆ, ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ರಾಯಲ್ ಚಾಲೆಂಜರ್ಸ್ ಮತ್ತು ಅಲ್ಲಿ ಇದ್ದಂಥ ಎಲ್ಲ ಆಟಗಾರರು ಇವತ್ತು ದೊಡ್ಡ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಮತ್ತೊಂದು ಸೇರಿಸ್ಬೇಕಾಗ್ತದೆ. ಇವತ್ತು ಮ್ಯಾನ್ ಆಫ್ ಮ್ಯಾಚ್ ವಿರಾಟ್ ಕೊಹ್ಲಿ ಆಗಿರ್ತಾರೆ, ಎಲ್ಲನೂ ಅವರಾಗಿರ್ತಾರೆ, ಆ ಮಾತು ಬೇರೆ. ಆದರೆ ಈ ಟೂರ್ನಮೆಂಟ್ದು ಒಂದು ದೊಡ್ಡ ಅಮೂಲ್ಯ ರತ್ನ ಹೊರಗೆ ಬಂದಿದ್ದೇನಪ್ಪ ಅಂತಂದ್ರೆ ನಮ್ಮ ಒಂದು ಕ್ರೀಡೆ ಆಡಬೇಕಪ್ಪ ಅಂತ ಬಯಸುವಂಥ ಟೀಮು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ IPL ಈ ಸಲ ಭಾರತ ಕ್ರಿಕೆಟ್ ತಂಡಕ್ಕೆ ದೊಡ್ಡ ಬ್ಯಾಟ್ಸ್ಮನ್ ಕೊಟ್ಬಿಟ್ಟದ. 15 ವರ್ಷದ ಪೋರ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯಾರು ಅಂತೇಳಿ. ಆ ಹುಡುಗ ಇವತ್ತು ನಮ್ಮ ಸೂರ್ಯವಂಶಿ ಈ ಇಂಡಿಯನ್ ಕ್ರಿಕೆಟಕ್ಕೆ ಹೊಸ ಒಂದು ತಾರೆಯಾಗಿ ಬರ್ತಾ ಇದ್ದಾರೆ. ಇದು IPL ಕೊಡುಗೆ ಪ್ರತಿ ವರ್ಷ ನಡೀತಾನೆ ಇರ್ತದೆ. ನಡೀಲಿ, ಒಳ್ಳೊಳ್ಳೆ ಪ್ರತಿಭಾವಂತರು ಬರಲಿ, ಆಟಗಾರ ಬರಲಿ. ಇದರ ಪ್ರಭಾವ ಇವತ್ತು ಹೇಳಿ ನಿಮಗೆ ಬಿಹಾರಿ ಹುಡುಗ ಸೂರ್ಯವಂಶಿ, ವೈಭವ್ ಸೂರ್ಯವಂಶಿ ಹೊರಗೆ ಬಂದರೆ ಇವತ್ತಿನಿಂದ 2ನೇ ಸಲ ಸತತವಾಗಿ ಗೆದ್ದ
ರೆಕಾರ್ಡ್ ಮಾಡಿರುವಂಥ ನಮ್ಮ ಪಾಟೀದಾರ್ ರಜತ್ ಪಾಟೀದಾರ್ ಟೀಮ ಭಾಳಷ್ಟು ದಿನಗಳವರೆಗೆ ನೆನಪಿನಲ್ಲಿ ಉಳಿಯುವಂಥದ್ದು ಅನ್ನೋದು ಅಷ್ಟ ಗಮನಿಸಬೇಕಂತ ವಿಷಯ ಆಗಿದೆ. ಏನೂ ಇರಲಿ, ಗೆದ್ದಿದ್ದಾರೆ. ಆದರೆ ಹೋದ ಸಲ ಅಂಥ ದುರಂತಗಳಾಗದೇ ಇರಲಿ, ಎಲ್ಲರೂ ಖುಷಿ ಪಡಲಿ. ಖುಷಿ ಅವರ ಮನೆಯಲ್ಲಿ ಪಟ್ಟ ಅದನ್ನು ಹಬ್ಬನ್ನಾಗಿ ಆಚರಿಸಲಿ ಗೆಲುವನ್ನು. ಯಾಕಂದರೆ RCB ಕನ್ನಡಿಗರಿಗಂತೂ ಬಹಳಷ್ಟು ಪ್ರೀತಿಯ ಆಟ ಆಗ್ಯದ. ಎಲ್ಲರೂ ಸಹಿತ ಇವನ್ ಹಳ್ಳಿಗಳಲ್ಲಿ ಸಹಿತ ಕ್ರಿಕೆಟ್ ನೋಡುವಂಥ ಒಂದು ಪ್ರವೃತ್ತಿ ಬೆಳೀಲಿಕ್ಕತ್ತದ. ಅದಕ್ಕೆ ಕಾರಣ IPL. ಏನೂ ಇರಲಿ, ರಾಯಲ್ ಚಾಲೆಂಜರ್ಸ್ ಅವರ ಚಾಲೆಂಜನ್ನು ಗುಜರಾತ್ ಟೈಟನ್ಸ್ ಎದುರಿಸಲಾರ ಸೋತರು ಅನ್ನೋದಿಲ್ಲ. ಈ ಸಂದರ್ಭದಲ್ಲಿ ಹೇಳ್ತಾ ಇದು ನನಗೆ ಅನಿಸಿದ ಕೆಲವು ಮಾತುಗಳು ಹೇಳಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.